ವಜ್ರಕಾಂತ, ಲೇ ವಜ್ರಕಾಂತ ನನ್ನ ಮಗನೇ, ಯಾರ ನೀನು? ನಮ್ಮ ಬಾಸು ಮೇಲೆ ರೆಸ್ಟ್ ಮಾಡುತ್ತಿದ್ದಾನೆ, ಡಿಸ್ಟರ್ಬ್ ಮಾಡಬೇಡ. ವಜ್ರಕಾಂತ, ಲೇ ವಜ್ರಕಾಂತ ನನ್ನ ಮಗನೇ, ಎಲ್ಲಿ ಅಡಗಿ ಕುಳಿತಿದ್ಯೋ ಬಾರಲೇ ತೆಳಗೆ. ಸುತ್ತ 10 ಹಳ್ಳಿಗೂ ಸಾವುಕಾರಿಸಿಕೊಂಡಿರುವ ಈ ವಜ್ರಕಾಂತನಿಗೆ ಏಕವಚನದಲ್ಲಿ ಹೆಸರಿಟ್ಟು ಕರೆಯುವ ನಾಯಿ. ನಾಯಿ ನಾನಲ್ಲೇ ನೀನು. ಏನು ಆಯದ ಮುಕ್ತರ ಮನೆ ಮುರಿದು ಅಮಾಯಕ ಹೆಣ್ಣು ಮಕ್ಕಳು ನೋಡಿ ಜೊಲ್ಲಿ ಸುರಿದು ಅಜ್ಜೋಲ್ಲ ನನ್ನ ಮಗನೇ. ಹೆಚ್ಚಿಗೆ ಮಾತನಾಡಬೇಡ. ಹೆಚ್ಚಿಗೆ ಮಾತನಾಡಿದರೆ ನಿನ್ನ ನಾಲಿಗೆಯನ್ನು ಕಿತ್ತು ಕತ್ತರಿಸಿ ನನ್ನ ಮನೆಯ ಜೂಲ್ಲಾಯಿಗೆ ಆಹಾರವಾಗಿಸಿ ಬಿಟ್ಟ ಮಗನ ಎಚ್ಚರಿಕೆ. ನನ್ನ ನಾಲಿಗೆ ಕತ್ತರಿಸುವ ಗಂಡದ ಗಂಡಿಗೆ ನಿನಗೆಲ್ಲಿಂದ ಬರಬೇಕು? ಬಿಟ್ಟಿ ಅನ್ನ ತಿಂದು ಬೇಕಾ ಬಿಟ್ಟಿ ಬೈ ಬೇಯಿಸು ಮಾತ್ರಕ್ಕೆ ನೀನನ್ನು ದೊಡ್ಡ ಗಂಡಸನ್ನು ಬೇರೆ ಬಿಡಲೇ ಮೂರ್ಖ. ಇದು ಹಾಸಿದವರಿಗೆ ಅನ್ನ ಹಾಕಿದ ರೈತನ ಕೈಕೊಂಡು ಮುಷ್ಟಿ ಮಾಡಿ ಹೊಡೆದ್ರೆ ಮನುಷ್ಯನಿಗೆ ಸಿಕ್ಕಾಕೊಂತೆ ಮಗನೇ. ಶ್ರೀರಾಮ್, ಯಾಕೋ ಹೆಚ್ಚಿಗೆ ಮಾತಾಡ್ತಿದ್ಯಾ? ರುದ್ರನಾಗ, ಇವನನ್ನು ಹೊತ್ತು ಗೇಟಿಂದ ಆಚೆ ಹಾಕ್ರು. ನಾಯಿ ಬಹಳ ಮಾತಾಡ್ತಿದ್ದಾನೆ. ಅಂತ ದೊಡ್ಡ ತಪ್ಪು ಏನ್ ಮಾಡನ್ರಿ ನಮ್ ಸಾವುಕಾರ? ಶಿವಪ್ಪ, ಅದು ಏನು ಮಾಡಿದಾನೆ ಅವನ ಬಗತ್ತಾನೆ. ಅವನ ನೀಚ ನಾಲಿಗಿಂದ ಅವನಿಗೆ ಕೇಳು. ನಮ್ ಬಾಸಿಗೆ ಬಾಯ ಬಂದಾಗ ಮಾತಾಡ್ತಿದ್ಯಾ? ಸಾಯಿಸ್ಬಿಡ್ತೀವಿ, ಹುಷಾರ್. ನನಗೆ ಸಾಯಿಸುವ ಗಂಡನ ನಿಮಗೆಲ್ಲಿಂದ ಬರಬೇಕು? ದುಡಿದು ತಿನ್ನಲಾಗದೆ ಬಾಲಾಂಗುಚಿಯಾಗಿ ಓಡಾಡುವ ಬಿಡಾನಿ ನನ್ನ ಮಕ್ಕಳ ಹುಟ್ಟಿನ ಬಿಡ್ತೀನಿ. ಇನ್ನೊಂದು ಸಲ ನನ್ನ ಮನೆಗೆ ತಂಡೆ ಬಂದರೆ ನಾನು ದಾರಿಯಲ್ಲ ಅಟ್ಟಟ್ಟಾಗಿ ಸೀಳುತ್ತೇನೆ. ಆಗ್ತೀನಿ ನನ್ನ ಮಗನೇ. ನನ್ನ ಮನೆಗೆ ಬಂದು ನನಗೆ ಬಾಯಿ ಬಂದ ಹಾಗೆ ಮಾತಾಡ್ತೀಯಾ? ಬಡ ಕುಂಡಿ ನನ್ನ ಮಗನೇ, ಕಾದು ನೋಡು. ನಿನ್ನ ಮನೆಯನ್ನು ಚಿತ್ರ ಮಾಡಿ ಇಡೀ ಊರಿಗೆ ನಾನು ಮಹಾರಾಜರಾಗಿ ನೆನೆದಿದ್ದರೆ ನನ್ನ ಹೆಸರು ವಜ್ರ ಬೈದ್ಯ ವಜ್ರಕಾಂತರಲ್ಲ. ನನ್ನ ಮಗನೇ, ಹೇ ಶ್ರೀರಾಮ್, ನೀ ಕಲಿಯುಗಕ್ಕೆ ಶ್ರೀರಾಮ್ ಕಾದುರ ఒక సామానుడా నేను రాక్షసుడు. నీకు నా సుడిగాడు పంపిస్తే నేను వజ్రకాంతనే లేవురా. వస్తా, నీ ఇంటికి వస్తా. వెయిట్ అండ్ సీ.